ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಬ್ಲೌಸ್ ಪ್ಯಾಟರ್ನ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಬ್ಲೌಸ್ ಪ್ಯಾಟರ್ನ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಈಸಿ. ಫ್ರೆಂಡ್ಸ್ ನೋಡಿ, ಬ್ಲೌಸ್ದು ಬ್ಯಾಕ್ ಪಾರ್ಟ್ ಲೈನಿಂಗ್ ನ ನಾನು ಈ ರೀತಿಲಿ ಕಟ್ ಮಾಡ್ಕೊಂಡಿದ್ದೀನಿ. ಏನ್ ಲೈನಿಂಗ್ ಕ್ಲಾತ್ ಇದೆ ಅದಕ್ಕಿಂತ ಎಕ್ಸ್ಟ್ರಾ ಈ ರೀತಿಲಿ ಬಿಟ್ಟು ಮೈನ್ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. 15 ಇಂಚ್ ಇದೆ. ಭುಜದ ಅಗಲ 5.25 ಇಂಚ್ ಇದೆ. ಕಂಕುಳ 5.25 ಇಂಚ್ ಇದೆ. ಮತ್ತೆ ನೋಡಿ, ಇಲ್ಲಿ ಏನ್ ನಾನು ಕಚ್ ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ ಮೆಜರ್ಮೆಂಟ್ ನ ತಗೋತಾ ಇದ್ದೀನಿ. ಕಾಲ್ ಭಾಗದ ಎದೆ ಸುತ್ತು 8.25 ಇಂಚ್ ಇದೆ. ನೋಡಿ, ಇದೇ ಅಳತೆಗೆ ನೀವು ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ನಿಮ್ಮ ಅಳತೆ ಅನುಸಾರವಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಆಗಲ ಎಷ್ಟು ಅನ್ನೋದನ್ನ ಮಾರ್ಕ್ ಹಾಕ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಆಗಲ 2.25 ಇಂಚ್ ಇದೆ. ಈ ಪ್ಯಾಟರ್ನ್ ಗೆ 1/4 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 2.5 ಇಂಚಿಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಹಾಗಾಗಿ ನಿಮ್ದು ಕುತ್ತಿಗೆ ಆಗಲ ಎಷ್ಟಿದೆ ಅದಕ್ಕೆ 1/4 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಈಗ 2.5 ಇಂಚಿಗೆ ಈ ರೀತಿಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಬರಲಿ ಅಂತ ಹೇಳಿ. ಈ ರೀತಿಲಿ ಮಾರ್ಕ್ ನ ಹಾಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಹೊಲಿಗೆ ಅಂಶನ ಬಿಟ್ಟು ಒಂದು ಲೈನ್ ಅನ್ನ ಹಾಕೋಬೇಕು. ಪುನಃ ಇಲ್ಲೂ ಸಹ ಹೊಲಿಗೆ ಅಂಶನ ಬಿಟ್ಟು ಒಂದು ಲೈನ್ ಅನ್ನ ಹಾಕೋಬೇಕು. ನೀವು ಇಲ್ಲಿಂದಾನೆ ಪ್ಯಾಟರ್ನ್ ನ ಶುರು ಮಾಡ್ಲಿಕ್ಕೆ ಹೋದ್ರೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆ ಕಡೆ ಈ ಕಡೆ ಹೊಲಿಗೆ ಅಂಶನ ಈ ರೀತಿಲಿ ಬಿಡಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5 ಇಂದ 2 ಇಂಚ್ ತನಕನೂ ಮಾರ್ಕ್ ಮಾಡಬಹುದು. ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು 2.5 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ನೋಡಿ, ಈ ಕಡೆ ಮಾರ್ಕ್ ಹಾಕ್ಬೇಕಾದ್ರೆ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು 1 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ 2.5 ಇಂಚಿಗೆ ಮಾರ್ಕ್ ಅನ್ನ ಹಾಕ್ತಾ ಹೋಗ್ಬೇಕು. ಏನಕ್ಕೆ ಅಂದ್ರೆ ನೋಡಿ, ಏನು ಇದು 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ, ಇದೆರಡರ ಮಧ್ಯಕ್ಕೆ ಮಾರ್ಕ್ ಅನ್ನ ಹಾಕಬೇಕು. ನೋಡಿ, ಈ ರೀತಿಲಿ ಮಾರ್ಕ್ಗಳನ್ನ ಹಾಕೊಂಡಾದ್ಮೇಲೆ ಈಗ ಲೈನ್ಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ನಾನು ಹೇಳ್ಕೊಡ್ತಾ ಇರೋ ವಿಧಾನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಈಗ ಈ ಲೈನಿಂಗ್ ಕ್ಲಾತ್ ನ ಮೈನ್ ಬಟ್ಟೆ ಮೇಲೆ ಇಟ್ಕೋಬೇಕು. ನೋಡಿ, ಇಟ್ಕೊಂಡಾಗ ಈ ರೀತಿಲಿ ಮೈನ್ ಬಟ್ಟೆ ಸುತ್ತ ಎಕ್ಸ್ಟ್ರಾ ಬರೋ ರೀತಿಲಿ ನೋಡ್ಕೊಂಡೇನೆ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಗಮನ ಕೊಟ್ಟು ನೋಡಿ, ಈಗ ಏನ್ ಈ ಲೈನ್ ನ ಹಾಕಿದೀವಿ ಈ ಲೈನ್ ಗಿಂತ ಒಂದು 1/4 ಇಂಚು ಬಿಟ್ಟು ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಉಲ್ಟಾ ಮಾಡಿ ಈಗ ನಾವ್ ಏನ್ ಮಾರ್ಕ್ ಹಾಕಿದೀವಿ ಆ ಮಾರ್ಕ್ ಟ್ರೇಸ್ ಇದ್ರ ಮೇಲೂ ಬರೋ ರೀತಿಲಿ ಗೀಚ್ಕೋಬೇಕು. ನೋಡಿ, ಈ ರೀತಿಲಿ ಟ್ರೇಸ್ ಮಾರ್ಕ್ ಅನ್ನ ಮಾಡ್ಕೊಂಡಾದ್ಮೇಲೆ ಈಗ ಮೈನ್ ಬಟ್ಟೆನ ಒಂದ್ ಪೀಸ್ ಅನ್ನ ತಗೋಬೇಕು. ನೋಡಿ, ಇದು ರಾಂಗ್ ಸೈಡ್. ಸರಿ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ನ ಇಟ್ಕೋಬೇಕು. ನೋಡಿ, ಲೈನಿಂಗ್ ಕ್ಲಾತ್ ನ ಇಟ್ಕೊಂಡಾಗ ಮೈನ್ ಬಟ್ಟೆ ಈ ರೀತಿಲಿ ಸುತ್ತ ಎಕ್ಸ್ಟ್ರಾ ಬರೋ ರೀತಿಲೇನೆ ಇಟ್ಕೋಬೇಕು. ನೆಕ್ಸ್ಟ್ ಈಗ ಸ್ಟಿಚಿಂಗ್ ಅನ್ನ ಮಾಡಬೇಕು. ನೋಡಿ, ಇಲ್ಲಿ ಏನ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿದ್ವಿ ಅಲ್ಲಿವರೆಗೂ ನೇರ ಹೊಲ್ಕೋಬೇಕು. ಈಗ ಸೂಜಿನ ಈ ತರ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ಈ ಕಡೆ ತಿರುಗಿಸ್ಕೊಂಡು ನಾವ್ ಏನ್ ಮಾರ್ಕಿಂಗ್ ಹಾಕಿದೀವಿ ನೋಡಿ ಆ ಮಾರ್ಕಿಂಗ್ ಮೇಲೆನೆ ಹೊಲ್ಕೊಂಡ್ ಬರ್ಬೇಕು. ಇಲ್ಲಿ ವಿ ಶೇಪ್ ಹತ್ರ ಬಂದಾಗ ಸೂಜಿನ ಇಳಿಸಿ ಬಟ್ಟೆನ ಈ ಕಡೆ ತಿರುಗಿಸ್ಕೊಂಡು ಪುನಃ ಆ ಮಾರ್ಕ್ ಮೇಲೆನೆ ಹೊಲ್ಕೊಂಡ್ ಬರ್ಬೇಕು. ನೋಡಿ, ಎಲ್ಲೆಲ್ಲಿ ವಿ ಶೇಪ್ ಬರುತ್ತೆ ಅಲ್ಲೆಲ್ಲ ಸೂಜಿನ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ಈ ರೀತಿಲಿ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ವಿ ಶೇಪ್ ಬಂದ್ ಕಡೆ ಬಟ್ಟೆ ಒಳಗಡೆ ಸೂಜಿನ ಇಳಿಸಿ ಈ ಕಡೆ ತಿರುಗಿಸ್ಕೊಂಡಿಲ್ಲ ಅಂದ್ರೆ ಸ್ಟಿಚ್ ಅಲ್ಲಿ ವಿ ಶೇಪ್ ಅಲ್ಲೇನೆ ಸ್ಟಿಚ್ ಆಗಿರಲ್ಲ, ಅದು ಲೈಟ್ ಆಗಿ ರೌಂಡ್ ಶೇಪ್ ಸ್ಟಿಚ್ ಆಗ್ಬಿಟ್ಟಿರತ್ತೆ. ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಂಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹೊಲ್ಕೋಬೇಕು. ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ ಹೊಲಿಬೇಕಾದ್ರೆ ನಾವೇನಿಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ಲೈನ್ ಹಾಕಿದ್ವಿ ನೋಡಿ ಅಲ್ಲಿ ತನಕ ಹೊಲ್ಕೊಂಡು ಸೂಜಿನ ಈ ರೀತಿಲಿ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡು ನೇರ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೋಬೇಕು. ಈಗ ಇಲ್ಲಿ ನಾವ್ ಏನ್ ಸ್ಟಿಚ್ ಹಾಕಿದ್ವಿ ನೋಡಿ ಅದಕ್ಕಿಂತ 1/4 ಇಂಚು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೋಬೇಕು. 1/4 ಇಂಚ್ ಅಷ್ಟೇ ಬಟ್ಟೆನ ಬಿಡಬೇಕು ಅಂತ ಏನಿಲ್ಲ. ನಾವ್ ಏನ್ ಸ್ಟಿಚ್ ಹಾಕಿದೀವಿ ನೋಡಿ ಆ ಸ್ಟಿಚ್ ಕಟ್ ಆಗಬಾರ್ದು. ಅಷ್ಟು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ಯಾಕೆಂದ್ರೆ ನಾವು ಏನ್ ಸ್ಟಿಚ್ ಮಾಡಿದೀವಿ ಅದಕ್ಕಿಂತ ತುಂಬಾ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡ್ರು ಫಿನಿಶಿಂಗ್ ಅಷ್ಟು ಒಳ್ಳೆ ಬರೋದಿಲ್ಲ. ಹಾಗಾಗಿ ಸ್ಟಿಚ್ನ ಪಕ್ಕದಲ್ಲೇ ಕಟ್ ಮಾಡ್ಕೋಬೇಕು. ಸ್ಟಿಚಿಂಗ್ ಕಟ್ ಆಗಬಾರ್ದು. ಹಾಗಾಗಿ ಒಂದ್ ಚೂರು ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈ ವಿ ಶೇಪ್ ಬಂದಿದೆಯಲ್ಲ ಅಲ್ಲಿ ಈ ರೀತಿಲಿ ಕಟ್ ಮಾಡಬೇಕು. ಸ್ಟಿಚ್ ತನಕ ಕಟ್ ಮಾಡಬೇಕು. ಸ್ಟಿಚ್ ಕಟ್ ಆಗಬಾರ್ದು. ಆ ರೀತಿಲಿ ಕಟ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಉಲ್ಟಾ ಮಾಡ್ಕೋಬೇಕು. ಈ ತರ ಉಲ್ಟಾ ಮಾಡ್ಕೊಳ್ಳುವಾಗ ನಾವ್ ಏನ್ ಈ ಪ್ಯಾಟರ್ನ್ ನ ಸ್ಟಿಚ್ ಮಾಡಿದೀವಿ ನೋಡಿ ಇದನ್ನ ಈ ರೀತಿಲಿ ನಿಧಾನಕ್ಕೆ ಬಿಡಿಸ್ಕೋಬೇಕು.
ನೋಡಿ ಈ ತರ ಬಿಡಿಸ್ಕೊಂಡಾದ್ಮೇಲೆ ಏನು ಮಿಷಿನ್ದು ಸೂಜಿ ಇದೆ ನೋಡಿ, ನೀವು ಅದನ್ನ ತಗೊಳ್ಳಿ. ಮಿಷಿನ್ದು ಸೂಜಿ ಎಂಡು ಅಷ್ಟು ಶಾರ್ಪ್ ಇರೋದಿಲ್ಲ, ಹಾಗಾಗಿ ಅದನ್ನ ತಕೊಂಡು ಈಗ ಈ ರೀತಿಲಿ ಒಳಗಡೆ ಹಾಕೊಂಡು ಸೂಜಿನೇ ಆದಷ್ಟು ದೂಡಬೇಡಿ. ಸೂಜಿನ ಜಸ್ಟ್ ಸಪೋರ್ಟ್ ಆಗಿ ಇಟ್ಕೊಂಡು ಬಟ್ಟೆನ ಈ ರೀತಿಲಿ ಟ್ವಿಸ್ಟ್ ಮಾಡೋದ್ರಿಂದ ಅಲ್ಲಿ ಕರೆಕ್ಟ್ ಆಗಿ ವಿ ಶೇಪ್ ಬರುತ್ತೆ. ವಿ ಶೇಪ್ ಬರೋ ತನಕ ನಿಧಾನಕ್ಕೆ ಬಟ್ಟೆನ ಟ್ವಿಸ್ಟ್ ಮಾಡ್ತಾ ಇರಬೇಕು. ಸೂಜಿನ ಜಸ್ಟ್ ಸಪೋರ್ಟ್ ಇಟ್ಕೊಳ್ಳಿ, ಸೂಜಿಯಿಂದನೇ ದೂಡಕ್ ಹೋಗ್ಬೇಡಿ. ಸೂಜಿಯಿಂದ ದೂಡಿದ್ರೆ ಬಟ್ಟೆ ಹೋಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಬಟ್ಟೆನೆ ಟ್ವಿಸ್ಟ್ ಮಾಡ್ತಾ ನಿಧಾನಕ್ಕೆ ಬಿಡಿಸ್ಕೋಬೇಕು. ಇದೇ ರೀತಿ ಎಲ್ಲನೂ ಬಿಡಿಸ್ಕೋಬೇಕು. ನೋಡಿ ಈ ರೀತಿಲಿ ಸರಿಯಾಗಿ ಬಿಡಿಸ್ಕೊಂಡಾದ್ಮೇಲೆ ಈಗ ಪ್ಯಾಟರ್ನ್ ಯಾವ ರೀತಿಲಿದೆ ಅದೇ ರೀತಿಯಲ್ಲಿ ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಎಲ್ಲೆಲ್ಲಿ ವಿ ಶೇಪ್ ಬರುತ್ತೆ ಅಲ್ಲೆಲ್ಲ ಸೂಜಿನ ಈ ತರ ಬಟ್ಟೆ ಒಳಗಡೆ ಇಳಿಸಿ ಬಟ್ಟೆನ ತಿರುಗಿಸ್ಕೊಂಡೇ ಸ್ಟಿಚ್ ಹಾಕ್ಬೇಕು, ಇಲ್ಲಾಂದ್ರೆ ಫಿನಿಶಿಂಗ್ ಅಷ್ಟು ಸರಿ ಬರಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಅನ್ನ ಹಾಕ್ತಾ ಬರಬೇಕು. ಫ್ರೆಂಡ್ಸ್, ನಾನು ಹೇಳ್ಕೊಡ್ತಾ ಇರೋ ವಿಧಾನ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಫ್ರೆಂಡ್ಸ್, ಮತ್ತೆ ನಿಮ್ಗೆ ಗೊತ್ತಿರೋರಲ್ಲಿ ಯಾರಿಗೆ ಸ್ಟಿಚಿಂಗ್ ಇಂಟ್ರೆಸ್ಟ್ ಇದೆ ಅವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಈಸಿಯಾಗಿ ಬ್ಲೌಸ್ ಪ್ಯಾಟರ್ನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹಾಗಾಗಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಸುತ್ತ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈ ರೀತಿಲಿ ಸ್ಟಿಚ್ ಅನ್ನ ಹಾಕ್ಬೇಕಾದ್ರೆ ಮೈನ್ ಬಟ್ಟೆ ಎಲ್ಲೂ ಫೋಲ್ಡ್ ಆಗಿರಬಾರದು, ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕಬೇಕು. ನೀವೇನಾದ್ರೂ ಒಂದ್ ವೇಳೆ ಬಿಗಿನರ್ಸ್ ಆಗಿದ್ರೆ ಪಿನ್ಗಳನ್ನ ಹಾಕೊಂಡು ಸ್ಟಿಚ್ ಮಾಡಿ, ಆಗ ಈಸಿ ಆಗತ್ತೆ. ಎಕ್ಸ್ಟ್ರಾ ಬಂದಿರುವಂತ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ಈ ಪೀಸನ್ನ ಹೊಲ್ದು ರೆಡಿ ಮಾಡ್ಕೊಂಡಂಗೆ ಇನ್ನೊಂದು ಪೀಸನ್ನು ಹೊಲ್ದು ರೆಡಿ ಮಾಡ್ಕೋಬೇಕು. ನೋಡಿ ನಾನು ಇನ್ನೊಂದು ಪೀಸನ್ನು ಹೊಲ್ದು ರೆಡಿ ಮಾಡ್ಕೊಂಡಿದ್ದೀನಿ. ಬಾರ್ಡರ್ನ ಹೊಲ್ದು ರೆಡಿ ಮಾಡ್ಕೋಬೇಕು. ಏನ್ ಈ ಬಾರ್ಡರ್ ಇದೆ, ಈ ಬಾರ್ಡರ್ನ ಈ ರೀತಿಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಲಿ ಕಟ್ ಮಾಡ್ಕೊಂಡು ಈಗ ಡಿಸೈಡ್ ಮಾಡಬೇಕು ಬಾರ್ಡರ್ನ ಯಾವ ರೀತಿಲಿ ಇಟ್ಕೊಂಡು ಹೊಲಿದ್ರೆ ಆ ಬಾರ್ಡರ್ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೋಬೇಕು. ಈಗ ನೋಡಿ ನಾನ್ ತಗೊಂಡಿರುವಂತ ಬಾರ್ಡರ್ ಅಲ್ಲಿ ಈ ರೀತಿ ಇಟ್ಟು ಹೊಲಿದ್ರೆ ಚೆನ್ನಾಗಿ ಕಾಣುತ್ತಾ ಅನ್ನೋದನ್ನ ನೋಡ್ಕೋಬೇಕು. ನೋಡಿ ಈ ರೀತಿ ಇಟ್ಟು ಹೊಲಿದಾಗ ಈ ಬಾರ್ಡರ್ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗಾಗಿ ನಾನು ಈ ರೀತಿಲಿ ಇಟ್ಕೊಂಡು ಹೊಲ್ಕೊಂತೀನಿ. ಸೊ ನೀವು ತಗೊಂಡಿರುವಂತ ಬಾರ್ಡರ್ ಅಲ್ಲಿ ಯಾವ ರೀತಿಲಿ ಆ ಬಾರ್ಡರ್ ನ ಅಟ್ಯಾಚ್ ಮಾಡ್ಕೊಂಡ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನೀವೇ ಅದನ್ನ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈಗ ಇದೆರಡು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಎಕ್ಸ್ಟ್ರಾ ಇರುವಂತ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಲಿ ಸ್ಟಿಚ್ ಅನ್ನ ಮಾಡ್ಕೊಂಡಾದ್ಮೇಲೆ ಈಗ ಲೈನಿಂಗ್ ಕ್ಲಾತ್ ನ ತಗೊಂಡು ಸರಿ ಬಾರ್ಡರ್ ಮೇಲೆ ಇಟ್ಕೊಂಡು 1/4 ಇಂಚಿನ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಓಪನ್ ಮಾಡಿ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಈ ರೀತಿಲಿ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಈಗ ಎಕ್ಸ್ಟ್ರಾ ಬಂದಿರೋ ಲೈನಿಂಗ್ ಕ್ಲಾತ್ ನ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿಲಿ ಹೊಲ್ದು ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಬಾರ್ಡರ್ ನ ಸೆಂಟರ್ ಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಆ ಮಾರ್ಕ್ನಿಂದ ಈ ಕಡೆಗೆ ನಾವು ಏನು ಕುತ್ತಿಗೆ ಆಗಲ್ಲ ತಗೊಂಡಿದ್ವಿ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಅದಷ್ಟನ್ನೇ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾನು 2/4 ಇಂಚಿಗೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ. ಈಗ ಈ ಸೆಂಟರ್ ನಿಂದ ಈ ಕಡೆಗೆ ಮತ್ತೆ ಆ ಕಡೆಗೆ 2.5 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ನಿಮ್ಮ ಅಳತೆ ಅನುಸಾರವಾಗಿ ಡೀಪ್ ಎಷ್ಟು ಬೇಕು ಅನ್ನೋದಕ್ಕೆ ಮಾರ್ಕ್ ಅನ್ನ ಹಾಕೊಳ್ಳಿ. ನಾನು 10 ಇಂಚು ಡೀಪ್ಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಈ ಸೈಡ್ಗೂ ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ ಈ ರೀತಿಲಿ ಹೊಲ್ದು ಫಿನಿಶಿಂಗ್ ಆಗಿದೆಯಲ್ಲ, ಇದು ಮೇಲ್ಭಾಗ ಬರೋ ರೀತಿಲಿ ಇಟ್ಕೋಬೇಕು. ಇಲ್ಲಿ ನಾವು ಏನ್ ಮಾರ್ಕ್ ಅನ್ನ ಹಾಕಿದೀವಿ ಆ ಮಾರ್ಕ್ಗೆ ಈ ಮಾರ್ಕ್ ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಬಾರ್ಡರ್ ಅಲ್ಲೇ ಲೈನ್ ಇದೆ ಅಂತೇಳಿ ನಾನೊಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೊಂಡಿಲ್ಲ. ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೊಳ್ಳಿ. ಈಗ ಮೈನ್ ಬಟ್ಟೆ ಯಾವ ರೀತಿಲಿದೆ ಅದೇ ರೀತಿಲಿ ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ ಇಲ್ಲಿ ಏನ್ ಮಾರ್ಕ್ ಇದೆ ಆ ಮಾರ್ಕ್ಗೆನೆ ಈ ಮಾರ್ಕಿಂಗ್ ಬರೋ ರೀತಿಲಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಇಟ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ಇಲ್ಲಿ ಕಡೆಯಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಸರಿಯಾಗಿ ಲಾಕ್ ಅನ್ನ ಮಾಡಬೇಕು. ಈಗ ಈ ಸೈಡ್ನು ಈ ಕಡೆ ಯಾವ ರೀತಿಲಿ ಹೊಲ್ಕೊಂಡ್ವೋ ಅದೇ ರೀತಿಲಿ ಈ ಕಡೆನೂ ಹೊಲ್ಕೋಬೇಕು. ಫ್ರೆಂಡ್ಸ್ ನೋಡಿ ಇಲ್ಲಿ ಬಾರ್ಡರ್ಗೆ ಮಾರ್ಕ್ ಮಾಡಬೇಕಾದ್ರೆ ನಾವು ಏನಲ್ಲಿ ಕುತ್ತಿಗೆ ಆಗಲ್ಲ ತಗೊಂಡಿದೀವಿ ನೋಡಿ ಅಷ್ಟನ್ನೇ ತಗೋಬೇಕು. ಇಲ್ಲಿ ಏನಾದ್ರೂ ಕೆಳಗಡೆ ಸ್ವಲ್ಪ ಬ್ರಾಡ್ ಬರ್ಲಿ ಅಂತ ಹೇಳಿ ನೀವು ಇಲ್ಲಿ ಈಗ ಮೇಲೆ 2.5 ಇಂಚ್ ತಗೊಂಡಿದೀವಿ ಅಂತ ಹೇಳಿ ಇಲ್ಲಿ 2.25 ಇಂಚ 3 ಇಂಚ ಆ ರೀತಿಲಿ ಏನಾದ್ರೂ ತಗೋಬಿಟ್ರೆ ನೀವು
ಮೇಲೆ ಕುತ್ತಿಗೆನೂ ಅಗಲ ಜಾಸ್ತಿ ಆಗ್ಬಿಡತ್ತೆ, ಆಗ ಶೋಲ್ಡರ್ ಜಾರ್ಲಿಕ್ಕೆ ಶುರು ಆಗತ್ತೆ. ಹಾಗಾಗಿ ಈ ಪ್ಯಾಟರ್ನ್ಗೆ ಮಾತ್ರ ಆ ರೀತಿಲಿ ಕೆಳಗಡೆ ಬ್ರಾಡ್ನ ಮಾಡ್ಕೋಬಾರ್ದು. ಮೇಲೆ ಎಷ್ಟು ತಗೊಂಡಿದ್ದೀರೋ ಅಷ್ಟನ್ನೇ ತಗೋಬೇಕು. ಅದೊಂದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್, ಇಲ್ಲ ಅಂದ್ರೆ ಭುಜ ಜಾರ್ಲಿಕ್ಕೆ ಶುರು ಆಗತ್ತೆ. ಪ್ಯಾಟರ್ನ್ ಯಾವ ರೀತಿಲಿದೆ ಅದೇ ರೀತಿಯಲ್ಲಿ ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ ಅನ್ನ ಮಾಡ್ಕೊಂಡಾದ್ಮೇಲೆ ಸ್ಕೇಲನ್ನ ಈ ರೀತಿಲಿ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನು ಹಾಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗ್ದಿದೀವಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈ ತರ ಭುಜದ ಪಟ್ಟಿನ ಮಧ್ಯಕ್ಕೆ ಮಡಿಸ್ಕೊಂಡು ಟಕ್ಸ್ ಅನ್ನ ಹೊಲ್ಕೋಬೇಕು. ನೋಡಿ, ಟಕ್ಸ್ ಅನ್ನ ಹೊಲಿಬೇಕಾದ್ರೆ ಏನು ಡೀಪ್ ಇದೆ ಡೀಪ್ ಗಿಂತ 1 ಇಂಚು ಕೆಳಗಡೆ ಬರೋ ರೀತಿಲಿ ಟಕ್ಸ್ ಅನ್ನ ಹೊಲಿಬೇಕು. ಈಗ ಇದೇ ರೀತಿಲಿ ಈ ಕಡೆನೂ ಹೊಲ್ಕೋಬೇಕು. ನೆಕ್ಸ್ಟ್ ಈಗ ಸೊಂಟದ ಪಟ್ಟಿನ ಹೊಲಿದು ರೆಡಿ ಮಾಡ್ಕೋಬೇಕು. ಅದಕ್ಕೆ ಲೈನಿಂಗ್ ಕ್ಲಾತ್ ನ ಈ ರೀತಿಲಿ 1/4 ಇಂಚು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಸರಿ ಬಟ್ಟೆ ಮೇಲೆ ಸರಿ ಲೈನಿಂಗ್ ಕ್ಲಾತ್ ನ ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಒಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ಈಗ ಲೈನಿಂಗ್ ಕ್ಲಾತ್ ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಲೈನಿಂಗ್ ಕ್ಲಾತ್ ನ ಫೋಲ್ಡ್ ಮಾಡ್ಕೊಂಡು ಈಗ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಆ ಕಡೆ ಈ ಕಡೆ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್ ನೋಡಿ, ಈಗ ಬ್ಲೌಸ್ ಪ್ಯಾಟರ್ನ್ ರೆಡಿ ಆಗಿದೆ. ಎಷ್ಟು ಒಳ್ಳೆ ಫಿನಿಶಿಂಗ್ ಬಂದಿದೆ. ನಾನು ಹೇಳ್ಕೊಟ್ಟಿರುವಂತ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಇಷ್ಟು ಒಳ್ಳೆ ಫಿನಿಶಿಂಗ್ ಬರೋ ರೀತಿಲಿ ನೀವು ಸ್ಟಿಚ್ ಮಾಡಬಹುದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.